ಕಾರ್ಯಗಳೇ ನಿಮ್ಮ ಪಿಎಗಳ ಬಗ್ಗೆ ಗಮನ ಇರಲಿ. ನಿಮ್ಮ ಅಕೌಂಟ್ನಲ್ಲಿ ಹಣ ಎಷ್ಟಿದೆ ಅಂತ ಹೇಳಿ ನೀವೇ ಚೆಕ್ ಮಾಡಿಕೊಂಡ್ರೆ ಒಳಿತು. 20 ವರ್ಷದಿಂದ ಕೆಲಸ, ಈಗ ಉಂಡ ಮನೆಗೆ ಕನ್ನ ಉಂಡೆ ನಾಮ ಹೋಗಿದ್ದಾರೆ. ಹಣ ಎಷ್ಟಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳೋದು ಬೆಟರು. 20 ವರ್ಷದಿಂದ ಕೆಲಸ ಮಾಡಿಕೊಂಡು ಈಗ ಉಂಡ ಮನೆಗೆ ಕನ್ನವನ್ನ ಬಗ್ದಿದ್ದಾರೆ. ಮನೆ ಮಗನಂತೆ ನೋಡ್ಕೊಂಡಿದ್ದಂತಹ PA ಇಂದಲೇ ಕನ್ನ. ನಿವೃತ್ತ DGIGP ರೇವಣ್ಣ ಸಿದ್ದಯ್ಯಗೆ ಮಹಾ ಮೋಸ ಆಗಿದೆ. ಕೋಟಿಗಟ್ಟಲೆ ಹಣವನ್ನ ವಂಚಿಸಿ ಎಸ್ಕೇಪ್ ಆಗಿರುವಂತಹ PA ರೇವಣ್ಣ ಸಿದ್ದಯ್ಯ PA ರಾಜಪ್ಪ ಎಂಬಾತನಿಂದ ವಂಚನೆಯಾಗಿದೆ. ನೋಡಿ, ಎಲ್ಲದಕ್ಕೂ ಕೂಡ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ PAಗಳನ್ನ ನಾವು ನೇಮಕ ಮಾಡ್ಕೊಂಡಿರ್ತೀವಿ. ಅಂತವರೇ ಮೋಸ ಮಾಡಿದ್ರೆ ಹೇಗೆ ಅಂತ ಹೇಳಿ ಕಳೆದ 20 ವರ್ಷಗಳಿಂದ ರೇವಣ್ಣ ಸಿದ್ದಯ್ಯ ಬಳಿ ಕೆಲಸವನ್ನ ಮಾಡ್ತಾ ಇದ್ದಂತಹ ರಾಜಪ್ಪ, RK ಅಸೋಸಿಯೇಟ್ಸ್ ಕಂಪನಿ ಶುರು ಮಾಡಿದಂತಹ ರೇವಣ್ಣ ಸಿದ್ದಯ್ಯ ಕಳೆದ 3 ವರ್ಷದ ಹಿಂದೆ ಶುರುವಾಗಿದ್ದಂತಹ ಕಂಪನಿ. ಆಗ ಕಂಪನಿಯ ಖಾತೆ ನಿರ್ವಹಣೆಯನ್ನ ನೋಡ್ಕೊಳ್ತಾ ಇದ್ದಂತಹ ರಾಜಪ್ಪ ಕಂಪನಿಯಲ್ಲಿ ವರ್ಷಕ್ಕೆ ಸುಮಾರು 10 ಕೋಟಿಯಷ್ಟು ವ್ಯವಹಾರ ಆಗ್ತಾ ಇತ್ತು. ಇದಕ್ಕಿದ್ದ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗಿರೋ ಬಗ್ಗೆ ಅನುಮಾನಗಳು ಬರುತ್ತೆ. ಈ ಬಗ್ಗೆ ವಿದೇಶದಲ್ಲಿರೋ ಮಗನ ಗಮನಕ್ಕೆ ರೇವಣ್ಣ ಸಿದ್ದಯ್ಯ ತೆಗೆದುಕೊಂಡು ಬರ್ತಾರೆ. ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದಾಗ ಅಸಲಿ ಕೃತ್ಯ ಬೆಳಕಿಗೆ ಬಂದಿದೆ. PA ರಾಜಪ್ಪನ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಬಯಲಾಗಿದೆ. ಮಾಡಿರೋ ಅಕ್ರಮ ಏನಿತ್ತು ಅದು ಖುದ್ದು ಅವರೇ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಯಾವಾಗ ಈ ಅಕ್ರಮ ಬೆಳಕಿಗೆ ಬಂತೋ ರಾಜಪ್ಪ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಈತನೇ ರಾಜಪ್ಪ, ರೇವಣ್ಣ ಸಿದ್ದಯ್ಯ ಅವರ PA. ಇದ್ದಕ್ಕಿದ್ದಂತೆ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಇದಾಗ್ತಾ ಇದ್ದಂತೆ ಪತಿ ಕಾಣೆಯಾಗಿದ್ದಾನೆ ಅಂತ ಹೇಳಿ ರಾಜಪ್ಪ ಪತ್ನಿಯವರು ದೂರು ಕೊಡ್ತಾರೆ. ಸದ್ಯ CCP ಪೊಲೀಸರಿಂದ ಆರೋಪಿ ರಾಜಪ್ಪನನ್ನ ಅರೆಸ್ಟ್ ಮಾಡಲಾಗಿದೆ. ಮನೆಯ ಮಗನಂತೆ ನೋಡ್ಕೊಳ್ತಾ ಇದ್ರು ನಿವೃತ್ತ DGIGP ರೇವಣ್ಣ ಸಿದ್ದಯ್ಯ. ನಂಬಿಕೆ ಇಟ್ಟಿದ್ರು ಬಹಳ. ಯಾಕೆಂತಂದ್ರೆ ಕಳೆದ 20 ವರ್ಷಗಳಿಂದ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಒಂದು ಕಡೆ ಅವ್ರಿಗೂ ಕೂಡ ಅನುಮಾನ ಬರೋದಕ್ಕೆ ಶುರು ಆಗತ್ತೆ. ಒಂದು ಕಡೆ ಫಾರಿನಲ್ಲಿ ಇದ್ದಂತಹ ಮಗನಿಗೆ ಈ ರೀತಿಯಾಗಿ ಅಕೌಂಟ್ನಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಅಮೌಂಟಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ಹಣ ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಅವರನ್ನು ಕೇಳಿದಂತಹ ಸಂದರ್ಭದಲ್ಲಿ ಖುದ್ದು ರೇವಣ್ಣ ಸಿದ್ದಯ್ಯ ಅವರು ಹೋಗಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಈ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಕಡಿಮೆ ಇರೋದು ಗೊತ್ತಾಗಿದೆ. ಮತ್ತು ಯಾರ ಅಕೌಂಟ್ಗೆ ಈ ಹಣ ವರ್ಗಾವಣೆ ಆಗಿದೆ ಅನ್ನೋದು ಬ್ಯಾಂಕ್ನ ಸಿಬ್ಬಂದಿಗಳು ಹೇಳ್ತಾರೆ, ಮಾಹಿತಿ ಕೊಡ್ತಾರೆ. ಆಗ ರಾಜಪ್ಪ ಅವರ ಅಕೌಂಟಿಗೆ ಲಕ್ಷ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗುತ್ತೆ. PA ರಾಜಪ್ಪನ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಬಯಲಾಗಿದೆ. ಈಗ ರಾಜಪ್ಪ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಒಂದ್ ಕಡೆ ಪತ್ನಿ ದೂರನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಪೊಲೀಸ್ ಅಧಿಕಾರಿಗಳು ಆತನನ್ನ ಅರೆಸ್ಟ್ ಮಾಡಿ ಎಡೆಮುರಿ ಕಟ್ಟಿದ್ದಾರೆ.